ಹೆಂಗೂನು ಇದು ಮದ್ವೆಗೆ ಅಂತ ತಂದಿರೋದು. ಹಾಗೆ ನಾಳೆಯಿಂದ ಎಲ್ರೂ ಎಂಗೇಜ್ಮೆಂಟ್ ತಯಾರಿನಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಅಷ್ಟ್ರಲ್ಲಿ ಇನ್ನೊಂದು ಡೂಪ್ಲಿಕೇಟ್ ಮಾಡ್ಸಿಟ್ರೆ ಆಯ್ತು, ಕೇಸ್ ಕ್ಲೋಸ್. ಮಾಯಾ, ಎಂತ ತಲೆ ನಿಂದು. ನಿನ್ಗಿರೋ ಈ ಟ್ಯಾಲೆಂಟ್ಗೆ ನೀನ್ ಎಲ್ಲೋ ಇರ್ಬೇಕಾಗಿತ್ತು. ಹೋಗ್ಲಿ ಬಿಡು. ನೀವೇನೇ ಮಾಡಿದ್ರು ನನಗೆ ನಿಮ್ಗೆ ಹೊಂದಾಣಿಕೆ ಆಗಲ್ಲ. ಇದೇ ಸತ್ಯ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಂಶಿ, ಏ ವಂಶಿ. ಅಮ್ಮ, ಇದ್ಯಾಕೆ ಒಳ್ಳೆ ಗರ ಬಡ್ದೋರ್ ತರ ಕೂತಿದ್ಯಾ? ಏನಿಲ್ಲ ಅಮ್ಮ, ಸುಮ್ಮನೆ ಕೂತಿದ್ದೆ ಅಷ್ಟೇ. ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಟೆನ್ಷನ್ ಅಷ್ಟೆ. ಟೆನ್ಷನ್ ಯಾಕೆ? ನಾವೆಲ್ಲ ಇಲ್ವಾ? ನಾವೆಲ್ಲ ನೋಡ್ಕೋತೀವಿ. ನೀನ್ ಆರಾಮಾಗ್ ಮಹಾರಾಣಿ ತರ ಇರು. ಈ ವರ್ಷ ಬೆಳೆ ಬಂದ್ಮೇಲೆ ನಿಮ್ಮ ಅಪ್ಪನ್ಗೆ ಹೇಳಿ ನಿನಗ್ ತಂದಿರೋ ತರದೇ ಇನ್ನೊಂದ್ ನಕ್ಲೆಸ್ ತರಕ್ ಹೇಳ್ತೀನಿ. ಇನ್ನೊಂದಾ? ನಿನಗ್ ಬೇಕಾದ್ರೆ ಅದನ್ನೇ ಹಾಕೊಳಮ್ಮ. ನನ್ನ ಹತ್ರ ಈಗಿರೋದೇ ಸಾಕು, ನನಗ್ ಬೇಡಪ್ಪ. ಮತ್ತೆ ಇನ್ನೊಂದ್ ನೆಕ್ಲೆಸ್ ಯಾಕಮ್ಮ? ನಿನಗ್ ತಂದಿರೋ ತರದೇ ಇನ್ನೊಂದು ಮಾಯಂಗ್ ತರಣ ಅಂತ. ನಮ್ಮ ಮನೆಯವರು ಆ ಮಾಯನ ಏನು ಗೊತ್ತಿಲ್ಲದೆ ಇರೋ ಕುರಿ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಅವಳು ಕುರಿ ವೇಷದಲ್ಲಿರೋ ಗುಳ್ಳೆ ನರಿ ಅಂತ ಇವ್ರಿಗೆಲ್ಲ ಹೇಗ್ ಹೇಳೋದು? ನಾನ್ ಹೇಳಿದ್ ಕೇಳಿಸ್ತಾ? ಅಮ್ಮ, ನಾನ್ ನೋಡಿದ್ರೆ ಇದನ್ನ ಯಾಕೆ ಮಾಡಿಸಿದ್ದೀರಾ ಅಂತ ಕೇಳ್ತಿದ್ದೀನಿ. ನೀವ್ ಇನ್ನೊಂದ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ. ದುಡ್ಡೇ ನಮ್ ಕಬ್ಬಿನ ಗದ್ದೆನಲ್ಲಿ ಬಿಡತ್ತಾ? ಇನ್ನೊಂದ್ ನೆಕ್ಲೆಸ್ ಅವಶ್ಯಕತೆ ಏನಿಲ್ಲ. ಏ, ಇದೇನೆ ಒಳ್ಳೆ ಮೈ ಮೇಲ್ ದೇವ್ರು ಬಂದಿರೋ ತರ ಆಡ್ತಿದ್ಯಾ? ಈಗ ನಾನ್ ಏನ್ ಹೇಳ್ಬಿಟ್ಟೆ ಅಂತ? ಅಲ್ಲ ಕಣೆ ವಂಶಿ, ಇದೆಲ್ಲ ನಾವ್ ಮಾಡ್ತಿರೋದು ನಿನ್ಗೋಸ್ಕರನೇ ಅಲ್ವೇನೆ? ಎಲ್ಲಾನು ನನ್ಗೋಸ್ಕರ ಅಂತ ಕೊಟ್ರೆ ನನ್ ಮದ್ವೆಗೆ ಮನೆಗ್ ಬಂದ್ಮೇಲೆ ನೀವೇನ್ ಭಿಕ್ಷೆ ಬಿಡ್ಕೊಂಡ್ ಜೀವನ ಮಾಡ್ತೀರಾ? ಅಮ್ಮ, ಈ ನೆಕ್ಲೆಸ್ ವಿಷಯನೆಲ್ಲ ಇಲ್ಲಿಗೆ ಬಿಟ್ಬಿಡು ಪ್ಲೀಸ್. ಅಲ್ಲ ವಂಶಿ, ನಾನೀಗ ಡಿಸೈನರ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಬರ್ತೀನಿ. ಏ ವಂಶಿ, ಹೊರಗಡೆ ಹೋಗ್ತಿದ್ಯಾ? ಒಬ್ಳೆ ಹೋಗ್ಬೇಡ, ಕೃಷ್ಣನು ಜೊತೆ ಕರ್ಕೊಂಡ್ ಹೋಗು. ಇಲ್ಲಾಂದ್ರೆ ಮೊನ್ನೆ ತರ ಕಳ್ರು ಬಂದ್ರೆ ಕಷ್ಟ. ಏನು ಬೇಡ, ಅವ್ರ ಶಾಪ್ ಇರೋದೇ ಪಕ್ಕದ ಬೀದಿನಲ್ಲಿ. ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ. ಏ ವಂಶಿ, ಏ ನನ್ ಮಾತ್ ಕೇಳೆ. ಏನಾಯ್ತು ಇವಳಿಗೆ? ಯಾಕೋ ಬೆಳಗ್ಗೆಯಿಂದ ಒಂಥರ ಇದ್ದಾಳಲ್ಲ. ಬಂದ್ರಾ? ಕಾಫಿ. ಓ, ಮಾಯಾ, ಕಾಫಿ ಅಂತಂದ್ರೆ ಅರ್ಧ ಗಂಟೆ ತಗೋತಿದ್ದವಳು ಇವತ್ತೇನು ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ? ನನಗೂ ಅದೇ ಆಶ್ಚರ್ಯ ಆಗ್ತಿರೋದು ಮವ. ಯಾಕೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾಳೆ? ನನಗೂ ಅದೇ ಭಯ ಆಗ್ತಾ ಇದೆ ಅಳಿ. ಅಂದ್ರೆ ಅವಳು ನಗು ನೋಡ್ತಿದ್ರೆ. ಯಾಕೆ ಮವ? ಈ ಶನಿಗಳು ನಗ್ತಾ ಇದ್ದಾರೆ ಅಂತಂದ್ರೆ ಬೇತಾಳ ನಮ್ಮ ತಲೆ ಮೇಲೆ ಕುಣಿತಾ ಇದೆ ಅಂತ ಅರ್ಥ. ಯಾಕೋ ಈ ಮನೆಯಲ್ಲಿ ಏನೋ ಆಗತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಮೆಲ್ಲಗೆ ಮಾತಾಡ್ರಿ. ಈ ಮಾತೇನಾದ್ರೂ ನಮ್ ದೊರೆಸ್ವಾಮಿಗಳು ಕೇಳಿಸ್ಕೊಂಡ್ಬಿಟ್ರೆ ಅಯ್ಯೋ ನೀವಿನ್ನೂ ಹಳೇ ಕಾಲದಲ್ಲೇ ಇದ್ದೀರಾ ಅಂತ ರಾಗ ತೆಗಿತಾರೆ. ಮೆಲ್ಲಿಗೆ. ವಿಶಾಲು, ಅವ್ರಿಗೆ ನಿಜವಾದ ಬಣ್ಣ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ. ನರಿಗೆ ಕುರಿ ವೇಷ ಹಾಕಿದ ತಕ್ಷಣ ಅದು ಕುರಿ ಆಗೋದಿಲ್ಲ. ಇನ್ ಕೆಲವೇ ದಿನ ಈ ಅಮ್ಮ ಮಗಳ ನಿಜವಾದ ಬಣ್ಣ ಅವ್ರಿಗೆ ಗೊತ್ತಾಗೇ ಆಗತ್ತೆ ಅಲ್ವಾ ಅಳಿ? ಅಂದ್ರೆ ಅಯ್ಯೋ ಆಯ್ತು ಬನ್ನಿ. ವಂಶಿ ಇನ್ನು ಚಿಕ್ಕ ಹುಡುಗಿ, ಸೂಕ್ಷ್ಮತೆಗಳೆಲ್ಲ ಇವಳಿಗೆ ಅರ್ಥ ಆಗಲ್ಲ. ಇಷ್ಟಕ್ಕೂ ಮಾಯನು ನಮ್ಮ ಮಗಳಿದ್ದಾಗೆ ಅಲ್ವಾ? ಅವಳಿಗೆ ಈ ನೆಕ್ಲೆಸ್ ಹಾಕಿ ನೋಡೋಣ,
ಅವಳಿಗಿಷ್ಟ ಆದ್ರೆ ಇದೇ ಥರದ್ದು ಅಂತಂದ್ರೆ ಆಯ್ತು, ಇಲ್ಲ ಅಂದ್ರೆ ಬೇರೆ ಡಿಸೈನ್ ಮಾಡಿಸಿದ್ರಾಯ್ತು. ಈಗಲೇ ಹಾಕಿ ನೋಡ್ತೀನಿ. ಅಯ್ಯೋ, ಇದೇ ಬಾಕ್ಸಲ್ಲಿ ಇಟ್ಟಿದ್ನಲ್ಲ, ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಅಯ್ಯೋ, ನನಗೆ ಚೆನ್ನಾಗಿ ನೆನಪಿದೆ, ಇಲ್ಲೇ ಇಟ್ಟಿದ್ದೆ. ಎಲ್ಲೋಯ್ತು? ಇಲ್ಲಿಟ್ಟಿದ್ದೀನಾ? ಇಲ್ವಲ್ಲ. ಅಯ್ಯೋ. ಅಯ್ಯೋ, ಏನ್ ಮಾಡೋದೀಗ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಹಾಗಾಗೋದಕ್ಕೂ ನಾನು ಬಿಡ್ತಾ ಇರಲಿಲ್ಲ. ಓಹೋ, ಏನು ಗಹನವಾದ ವಿಚಾರ. ಗಂಡಸರೆಲ್ಲ ಸೇರ್ಕೊಂಡು ಏನೋ ಪಂಚಾಯಿತಿ ಮಾಡ್ತಾ ಇರೋ ಹಾಗಿದೆ. ನಾವು ಎಂಗೇಜ್ಮೆಂಟ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ರೀ, ಆ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಏನೇ ಇದು? ಬನ್ರಿ. ಯಾಕೆ ಹಿಂಗ್ ಕೆಂಡ ತುಳ್ದೋರ್ ತರ ಆಡ್ತಿದ್ದೀನಿ ನೀನು? ಇಲ್ಲ ಹೇಳೋದೇನು? ಬನ್ನಿ. ಹೌದಾ? ಬನ್ನಿ. ಬಂದೆ ಒಂದ್ ನಿಮಿಷ, ನಡಿ. ನೋಡು, ಏನೇ ಅದು? ಏನು ಅಲ್ಲೇ ಎಲ್ಲ ಹೇಳಕ್ ಆಗ್ತಿರ್ಲಿಲ್ವಾ? ಅಂತ ಸೀಕ್ರೆಟ್ ಏನಿದೆ? ಅದು 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 ವಂಶಿಗೆ ಅಂತ ತಂದಿದ್ದ ನೆಕ್ಲೆಸು ಎಲ್ಲೂ ಕಾಣಿಸ್ತಾ ಇಲ್ಲ ರೀ. ಏನಂದೆ? ಕಾಣಿಸ್ತಿಲ್ವಾ? ಏನು ಹೇಳ್ತಿದ್ದೆ ನೀನು? ಎಲ್ಲಾ ಕಡೆ ಹುಡುಕ್ಬೇಕಾಗಿತ್ತು. ಹುಡುಕ್ದೆ ರೀ, ಇಲ್ಲೇ ಬೀರಿನಲ್ಲಿ ಇಟ್ಟಿದ್ದೆ, ಆದ್ರೆ ಕಾಣಿಸ್ತಾ ಇಲ್ಲ ರೀ. ಅಡ್ಗೆ ಮನೆಗೆ ಹೋಗ್ ಬರೋಷ್ಟ್ರಲ್ಲಿ ಇದ್ ಜಾಗದಲ್ಲಿ ಇಲ್ಲ ರೀ. ಒಳ್ಳೆ ಚಿಕ್ಕ ಹುಡುಗಿ ತರ ಮಾತಾಡ್ತಿಲ್ಲ ನೀನು. ಮದ್ವೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ಸ್ವಲ್ಪ ಜವಾಬ್ದಾರಿ ಇಲ್ಲ ನಿನ್ಗೆ. ಏನು ಅಂತ ಕೇಳೋದು ಅವ್ರನ್ನ? ಕಂಡೋರ್ ಮನೆಗೆ ಬಂದಿದ್ದೀವಿ, ನಮ್ಮ ನೆಕ್ಲೆಸ್ ಕೊಡ್ದೋಯ್ತು ಅಂತ ಹೇಳಕ್ಕಾಗತ್ತಾ? ಏನ್ ಅಂದ್ಕೊಂತಾರ ಅವ್ರು ನಮ್ಮನ್ನ? ನನ್ಗೂ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ. ಅಯ್ಯಯ್ಯೋ, ಇವರಿಬ್ರು ಗುಸು ಗುಸು ಅಂತ ಸಪ್ರೇಟ್ ಆಗಿ ಮಾತಾಡ್ತಿರೋದ್ ನೋಡಿದ್ರೆ ಕಳ್ದೋಗಿರೋದ್ ಗೊತ್ತಾಗಿದೆ ಅಂತ ಅನ್ನಿಸ್ತಿದೆ. ಇನ್ನೂ 1-2 ದಿನ ಟೈಮ್ ಸಿಗುತ್ತೆ ಡೂಪ್ಲಿಕೇಟ್ ಮಾಡ್ಸೋಣ ಅಂತಿದ್ರೆ ಇದೇನಪ್ಪ ಹೀಗಾಗೋಯ್ತು. ಈ ಮನೆಯವ್ರಿಗೆ ಗೊತ್ತಾದ್ರೆ ಫಸ್ಟ್ ನಮ್ಮೆಲ್ಲ ಡೌಟ್ ಪಡೋದು. ನಮ್ಮನ್ನೇ ನೋಡ್ತಿದ್ದಾರೆ. ಬಾ. ಅಲ್ಲ, ಈಗ ಏನ್ ಮಾಡೋದು? ಬಾ. ಏನಾಯ್ತು ದೇವ್ಕೆ ಅವರೇ? ಏನಾದ್ರೂ ಸಮಸ್ಯೆನಾ? ಏನಿಲ್ಲ ಏನಿಲ್ಲ, ಹೇಳಿ. ಏನಾಯ್ತು ಬೀಗ್ರೆ? ಏನಾದ್ರೂ ಹೇಳ್ಬೇಕಾ? ಅದು ಏಯ್ ಸುನೀರ್, ಏನಿಲ್ಲ ಬಿಡಿ, ಆ ಥರದ್ದೇನಿಲ್ಲ. ಏನಾಯ್ತು ಅಂತ ಹೇಳಿಪ್ಪ. ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಹೇಳಿ, ಅದೇನಿದ್ರು ಪರವಾಗಿಲ್ಲ.